ಒಂದೊಂದು ಎಡವಟ್ಟುಗಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾನೇ ಇದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವರು ಲಕ್ ಚೆನ್ನಾಗಿಲ್ವೋ ಅಥವಾ ಬ್ಯಾಡ್ ಲಕ್ಕೇ ಖರಾಬು ಅಂತ. ಏನೇ ನಿರ್ಧಾರ ಮಾಡೋಕ್ಕೆ ಹೋದ್ರೂ ಕೂಡ ಏನಾದರೂ ಎಡವಟ್ಟಾಗುತ್ತೆ ನೋಡಿ. ಶಾಲೆಯಲ್ಲಿ ಮೊದಲಿಗೆ ಏನು ಮಾಡ್ತು, ಯಾವುದೇ ಧರ್ಮದ ಆಚರಣೆಗಳು ಮಾಡಬಾರ್ದು, ನಂಬರ್ 1. ಅದಾದ ನಂತರ ಇನ್ಯಾವುದೊಂದು ಬಂತು, 50 ರೂಪಾಯಿ ಕೊಡಿ SSLC ಪರೀಕ್ಷೆಗೆ, ಅದೊಂದಾಯ್ತು. ಆಮೇಲೆ ಈಗ ಪ್ರಶ್ನೆ ಪತ್ರಿಕೆ ಮಾತ್ರ ನಾವು ಕೊಡ್ತೀವಿ, ನೀವು ಉತ್ತರ ಪತ್ರಿಕೆ ಮನೆಯಿಂದ ತರಬೇಕು ಹಿಂಗೆ. ಆಮೇಲೆ ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲನ್ನ ಕಟ್ ಮಾಡಿ ಹಾಕಿದ್ರು. ಇಂಥಲ್ಲ ಈಗ ಮತ್ತೊಂದು ಇಂಥದ್ದೇ ನಡೀತಾ ಇದೆ. ಈ ನಡುವೆ ಇದು ಖಂಡಿತವಾಗ್ಲೂ ದೊಡ್ಡ ಒಂದು ವಾಗ್ಯುದ್ಧಕ್ಕೆ, ಅದು ಕೂಡ ಸದನ ನಡೀತಿರ್ಬೇಕಾದ್ರೆ ಏನು ಗೊತ್ತಾ ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನ ಇದೆ. ಇವನ್ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಕಟೀಲ್ ಇದೆ, ಚಾಮುಂಡೇಶ್ವರಿ ಇದೆ, ಆಮೇಲೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ಎಲ್ಲ ದೇವಸ್ಥಾನಗಳಿಂದ ವಾರ್ಷಿಕವಾಗಿ 500 ಕೋಟಿ ರೂಪಾಯಿ ಬರುತ್ತೆ ನಮಗೆ. ಆದರೆ ಉಡುಪಿ ಮಠದಿಂದ ಮತ್ತು ಧರ್ಮಸ್ಥಳದಿಂದ ಬರೋದಿಲ್ಲ, ಅದು ಪ್ರೈವೇಟ್. ಈಗ ಹಿಂದೂ ದೇಗುಲಗಳ ಆದಾಯದ ಮೇಲೆ ಸರ್ಕಾರದ ಕಣ್ಣು. ದೇಗುಲದ ಆದಾಯದಲ್ಲಿ ಪರ್ಸೆಂಟೇಜ್ ಕೇಳ್ತಾ ಇದೆಯಂತೆ ಸರ್ಕಾರ. ಅಂದರೆ 1 ಕೋಟಿ ಆದಾಯವಿರುವ ದೇವಸ್ಥಾನ ವರ್ಷಕ್ಕೆ 10% ಗೌರ್ಮೆಂಟ್ ಕೊಡಬೇಕು ಅಂತ. ನಿಮಗೊಂದು ಡೌಟ್ ಬರ್ಬೋದು, ಏನು 10%? ಏನದು? ಹಾಗಿದ್ರೆ ಸರ್ಕಾರಕ್ಕೆ ಎಲ್ಲ ಹೋಗೋ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ, ಆದರೆ ಆ ಎಲ್ಲ ದುಡ್ಡು ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಈಗ ಒಂದು 10 ದೇವಸ್ಥಾನ ಇದೆ ನಮ್ಮಲ್ಲಿ. ಕೊಲ್ಲೂರು ಟೆಂಪಲ್ ಒಳ್ಳೆ 100 ಕೋಟಿ ಏನೋ ಮಾಡುತ್ತೆ, ಅದು ಕಟೀಲ್ ಟೆಂಪಲ್ ಮಾಡುತ್ತೆ, ಕುಕ್ಕೆ ಸುಬ್ರಹ್ಮಣ್ಯ ಮಾಡುತ್ತೆ, ಚಾಮುಂಡೇಶ್ವರಿ, ಆಮೇಲೆ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ, ಆಮೇಲೆ ನಮ್ಮ ಬೆಳಗಾವಿಯಲ್ಲಿ ಯಲ್ಲಮ್ಮ. ಇದರಿಂದೆಲ್ಲ 500 ಕೋಟಿ, ಟೋಟಲ್ 500 ಕೋಟಿ ಬರುತ್ತೆ. ಆಗ ನೀವು ಕೇಳ್ಬೋದು, ಧರ್ಮಸ್ಥಳ ಮತ್ತು ಉಡುಪಿ ಅದು ಬರೋದಿಲ್ಲ, ಅದು ಪ್ರೈವೇಟ್ ವಿಚಾರಕ್ಕೆ ಹೋಗುತ್ತೆ, ಅದು ಧಾರ್ಮಿಕ ದತ್ತಿ ಇಲಾಖೆ ಅಂದ್ರಲ್ಲಿ ಬರೋದಿಲ್ಲ. ಓಕೆ, ಇದಿರಲಿ. ಈ 500 ಕೋಟಿ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗುತ್ತೆ. ಹಾಗಂತ ಏನು ಕೆಲವರು ಹೇಳ್ತಾರಲ್ಲ, ದೇವಸ್ಥಾನದ ಇಷ್ಟು ಲಾಭ ಬರುತ್ತೆ ಸರ್ಕಾರಕ್ಕೆ ಹೋಗುತ್ತೆ. ಅದರ ಜೊತೆಗೆ ಒಂದು 33,000 ದೇವಸ್ಥಾನ ಬೇರೆ ಇದೆ ನಮ್ದು, ಅದರ ಖರ್ಚನ್ನು ಇದು ಸರಿದೂಗಿಸುತ್ತೆ. ಅದು ಓಕೆ. ಅವತ್ತು ಇವರು ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಿ ಆಗಿದ್ದಾಗ ನಾನೇ ಇವ್ರ ಹತ್ರ ಕೇಳಿದ್ದೆ, ಶ್ರೀನಿವಾಸ ಪೂಜಾರಿ ಹತ್ರ ಕೇಳಿದ್ದೆ. ಒಂದು ಆರೋಪ ಬರುತ್ತಲ್ಲ, ಈ ದುಡ್ಡನ್ನು ಕೊಟ್ಟು ಮುಸ್ಲಿಮರಿಗೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರೆ. ಅದು ಯಾಕೆ ಆರೋಪ ಬರುತ್ತೆ ಅಂತಂದರೆ, ಮುಸ್ಲಿಮ್ಸ್ ಅಥವಾ ಮಸೀದಿಗಳಲ್ಲಿ ಹುಂಡಿ ಇರೋದಿಲ್ಲ ಅಥವಾ ಚರ್ಚ್ಗಳಲ್ಲಿ ಹುಂಡಿ ಇರೋದಿಲ್ಲ, ಆ ದುಡ್ಡು ಸರ್ಕಾರಕ್ಕೆ ಬರೋದಿಲ್ಲ ಅಂತೇಳಿ. ಇಲ್ಲಿ ಹುಂಡಿ ಇರುತ್ತೆ, ಆ ಹುಂಡಿ ದುಡ್ಡು ಬರಬೇಕು ಅಂತಿಲ್ಲ. ಅವತ್ತಿಂದ ಇವತ್ತಿನ ತನಕ ಇರುವಂಥದ್ದು ಇದು ಮಾತ್ರ. ನಮ್ಮ ಮೇಲೆ ಹೋಲ್ಡ್ ಇಟ್ಕೊಳ್ತೀರಿ, ದೇವಸ್ಥಾನಗಳ ಮೇಲೆ, ಮಸೀದಿಗಳ ಮೇಲೆ ಇಟ್ಕೊಳ್ಳೋದಿಲ್ಲ, ಮತ್ತೊಂದು ಮಗದೊಂದು ಅಂತೇಳಿ. ಓಕೆ, ಇದೀಗ ರಾಮಲಿಂಗಾರೆಡ್ಡಿ ಅವರು ಫೋನೋದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಸರ್, ನಮಸ್ತೆ. ನಮಸ್ಕಾರ ಸರ್. ಇದೇನು ಸರ್ ಇದು 10% ಬರಬೇಕು ಸರ್ಕಾರಕ್ಕೆ, ಏನದು? 2003 ಒಂದು ಹೊಸ ಕಾಯ್ದೆ ಬಂತು ನಮ್ಮ ರಾಜ್ಯದಲ್ಲಿ. ಓಕೆ. ಕರ್ನಾಟಕ ರಾಜ್ಯ ಧಾರ್ಮಿಕ ಈ ಇಲಾಖೆಗೆ ಒಂದು ಕಾಯ್ದೆ ಬಂತು. ಓಕೆ. ಆ ಕಾಯ್ದೆ ಬಂದಂತ ಸಂದರ್ಭದಲ್ಲಿ 34,000 ಚಿಲ್ಲರೆ ದೇವಸ್ಥಾನಗಳಿವೆ. ಹೌದು. ಯಾವುದು ಸಿ ಗ್ರೇಡ್. ಹೌದು. ಅದು 1 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇರತಕ್ಕಂತ ಸಿ ಗ್ರೇಡ್ ದೇವಸ್ಥಾನಗಳು ಒಂದು. ಅವರು ಆಮೇಲೆ 193 ಬಿ ಗ್ರೇಡ್ ದೇವಸ್ಥಾನಗಳಿದೆ. 5 ಲಕ್ಷದಿಂದ 25 ಲಕ್ಷ ಆದಾಯ ಇರತಕ್ಕಂಥದ್ದು. 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರತಕ್ಕಂಥದ್ದು 205 ದೇವಸ್ಥಾನಗಳಿದೆ. ಈ 2003ರಿಂದ ಕೂಡ ಈ ಸೆಂಟ್ರಲ್ ಪೂಲ್ ಫಂಡ್ ಅಂತ ಇರುತ್ತೆ. 2003ರಿಂದನೂ ಕೂಡ 5 ಸೀಕ್ರೆಟ್ ದೇವಸ್ಥಾನಗಳಿಗೆ ಪೂಲ್ಗೆ ಕೊಡಬೇಕಾಗಿಲ್ಲ. 5 ಲಕ್ಷದಿಂದ 25 ಲಕ್ಷ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು ಈ ಧಾರ್ಮಿಕ ಪರಿಷತ್ತಲ್ಲಿ ಒಂದು ಪೂಲ್ ಫಂಡ್ ಅಂತ ಇರುತ್ತೆ. ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇರಲ್ಲ. ಧಾರ್ಮಿಕ ಪರಿಷತ್ತೇ ಬೇರೆ, ಅದು ಒಂಥರ ಈ ಅಟಾನಮಸ್ ಬಾಡಿ ಇದ್ದಾಗೆ. ಅದಕ್ಕೆ ಆಗ್ಲಿ 2003ರಿಂದಲೂ ಕೂಡ 5% ಗ್ರಾಸ್ ಅಷ್ಟು ಹಣ ಕೊಡ್ತಾ ಇದ್ದಾರೆ. 2003ರಿಂದ, ಇದೇನು ಹೊಸದೇನಲ್ಲ. ಸರಿ. ಆಮೇಲೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು 10% ಗ್ರಾಸ್ ಕೊಡ್ತಾ ಇದ್ರು 2003ರಿಂದ. ಅಂದ್ರೆ 21 ವರ್ಷ ಕೊಡ್ತಾ ಇದ್ದಾರೆ, ಇದೇನು ಹೊಸದೇನಲ್ಲ. ಆಮೇಲೆ ಈಗ ನಮ್ಮ ಈ ಸುಮಾರು 40ರಿಂದ 50,000 ಜನ ಆರ್ಚಕರಿದ್ದಾರೆ ನಮ್ಮಲ್ಲಿ. ಕೆಲವು ದೇವಸ್ಥಾನದಲ್ಲಿ 2-3 ಆರ್ಚಕರು ಇರ್ತಾರೆ. ಅದೆಲ್ಲ ಸೇರಿದ್ರೆ ಹತ್ರ 50,000 ಆರ್ಚಕರು ಬರ್ತಾರೆ. ಆರ್ಚಕರು ಸತ್ರೆ ಅವ್ರಿಗೆ 35,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಇಷ್ಟು ದಿವಸ. ಅದನ್ನ ನಾನು 2 ಲಕ್ಷ ರೂಪಾಯಿ ಮಾಡಿದ್ದೀನಿ. ಅವರು ಇದು ಸತ್ತಂತ ಸಂದರ್ಭದಲ್ಲಿ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರಿಗೆ
ನಾನು ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಮೊನ್ನೆ ಟ್ರೈ ಮಾಡಿದೆ. ಓಕೆ ಆ ಪ್ರೀಮಿಯಮೇ ಬರೀ 3 ಲಕ್ಷ ಮಾಡ್ಬೇಕಾದ್ರು ಕೂಡ 3.5 ಕೋಟಿ ಬೇಕಾಗಿತ್ತು. ಓಕೆ 5 ಲಕ್ಷ ಮಾಡೋಣ ಅಂತ ಹೇಳಿದ್ರೆ 10 ಲಕ್ಷ ಮಾಡೋಣ ಅಂತ ನೋಡಿದ್ರೆ ಏನಾಗುತ್ತೆ, ಕನಿಷ್ಠ ಒಂದು 10 ಕೋಟಿ ಬೇಕಾಗುತ್ತೆ ಪ್ರೀಮಿಯಂ ಇನ್ಶೂರೆನ್ಸ್ ಮಾಡೋಣ ಅಂತ. ಆಮೇಲೆ ಇನ್ಶೂರೆನ್ಸ್ಗೆ ಏನಾಯ್ತು, ಸ್ವಲ್ಪ 5-6 ಕೋಟಿ ಬೇಕಾಗುತ್ತೆ ಅಂತ ಹೇಳಿ ಅಷ್ಟು ಹಣ ಇರ್ಲಿಲ್ಲ ಅಂತ ಹೇಳಿ ಈಗ ಸತ್ತವ್ರಿಗೆ 2 ಲಕ್ಷ ಅಂತ ಮಾಡಿದೀವಿ. ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ. ಆಮೇಲೆ ಈ ಅವ್ರ ಮಕ್ಕಳಿಗೆ 5,000ದಿಂದ 50,000ವರೆಗೂ ಕೂಡ ಎಜುಕೇಶನ್ಗೆ ಮನೇಲಿ ಸುಮಾರು 50,000 ಜನ ಆರ್ಥಿಕರು ಅಂದ್ರೆ ಕನಿಷ್ಠ ಮನೆಗೊಬ್ರು ಅಂದ್ರೆ ಕೂಡ 50,000 ಜನ ಮಕ್ಕಳಿರ್ತಾರೆ. ಅದಕ್ಕೆ ಹಣ. ಆಮೇಲೆ ಅವ್ರಿಗೆಲ್ಲ ಪಾಪ ಮನೆಗಳಿಗೆ ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಅಂಡರಲ್ಲೇ ಮಾಡುವುದಲ್ಲ ಸರ್, ಅದರಲ್ಲೇ ಮಾಡ್ತಾ ಇರೋದು. ಸರ್ಕಾರಕ್ಕೆ ಬಂತು ಅಂತ ಹೇಳುವಾಗ ಈಗ ಬಿಜೆಪಿ ಬಿಡುತ್ತಾ ಈಗ ನಿಮ್ಮನ್ನ? ಇಲ್ಲ, ನಾನು ಹೇಳೋದೇನು ಗೊತ್ತಾ, ಈಗ ಧಾರ್ಮಿಕ ದತ್ತಿ ಇಲಾಖೆಯಿಂದಾನೇ ಮಾಡ್ತಾ ಇರೋದು. ಅಲ್ಲ ಸರ್, ಅದರಲ್ಲಿ 10% ಸರ್ಕಾರಕ್ಕೆ ಕೊಡಿ ಅಂತಿದೆ ಅಲ್ವಾ? ಸರ್ಕಾರ ಅಲ್ಲ, ತಪ್ಪು ಕಲ್ಪನೆ, ಅದು ರಾಂಗ್ ಮೆಸೇಜ್. ಅದು ಧಾರ್ಮಿಕ ಪರಿಷತ್ಗೆ ನಾನು ಬಿಲ್ ಕಳಿಸ್ತೀನಿ, ಬೇಕಾದ್ರೆ ನೀವು ಓದಿ. ನೀವು ಅಲ್ಲ, ಎಲ್ಲಾ ದುಡ್ಡು ಧಾರ್ಮಿಕ ದತ್ತಿ ಇಲಾಖೆಗೆ ಬರೋದಲ್ವಾ? ಅದರಲ್ಲಿ ಇಲ್ಲ, ಬರೋದಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ 35,000 ದೇವಸ್ಥಾನದ ಹಣ ಆ ದೇವಸ್ಥಾನಕ್ಕೆ ಹೋಗುತ್ತೆ. ಎಲ್ಲಾ ದೇವಸ್ಥಾನದ್ದು ಸಪರೇಟ್ ಅಕೌಂಟ್ ಇದೆ. ₹1 ಕೂಡ ಸರ್ಕಾರಕ್ಕೆ ಬರಲ್ಲ. ಈಗ ಸೆಷನ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ಆಗುತ್ತೆ. ಉತ್ತರ ಕರೆಕ್ಟ್ ಆಗಿ ಕೊಡ್ತೀರಾ ಅವ್ರಿಗೆ? ಕೊಡ್ತೀನಿ. ನಿಮಗೇನು ಕಷ್ಟ ಸರ್ ಉತ್ತರ ಕೊಡೋದು? ಈಗ ಒಂದು ಮೆಸೇಜ್ ಏನ್ ಪಾಸ್ ಆಗ್ತಾ ಇದೆ ಅಂತಂದ್ರೆ ಸರ್, ಒಂದು ಮೆಸೇಜ್ ಏನಂದ್ರೆ, ಈಗ ಈಗೇನಾಗಿದೆ, 2013ರಿಂದ ಕೂಡ 21 ವರ್ಷದಿಂದ ಕೂಡ ಈ ಇದು ಧಾರ್ಮಿಕ ಪರಿಷತ್ಗೆ ಹಣ ಹೋಗ್ತಾ ಇತ್ತು. ಅವ್ರದೇ 9 ವರ್ಷ ಸರ್ಕಾರ ಇದ್ರು ಬಿಜೆಪಿ ಅವರು. ಆಗ ಯಾಕೆ ಅದನ್ನ ತಗೊಂಡ್ರು? ಈಗ ನಾನೇನ್ ಮಾಡಿದೆ, ಗ್ರಾಸ್ ಇದ್ದಿದ್ದು ನೆಟ್ ಮಾಡಿದ್ದೀನಿ. ಕಾರಣ ಏನು ಅಂದ್ರೆ, ಸುಮಾರು 34,000 ದೇವಸ್ಥಾನಗಳಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಒಂದು. ಆಮೇಲೆ ಆರ್ಥಿಕರು 40,000ರಿಂದ 50,000 ಜನ ಆರ್ಥಿಕರಿದ್ದಾರೆ. ಅವ್ರ ಮಕ್ಕಳು ವಿದ್ಯಾಭ್ಯಾಸ, ಅವ್ರ ಮನೆ ಕಟ್ಟೋದಿಕ್ಕೆ, ಅವ್ರ ಇನ್ಶೂರೆನ್ಸ್ ಮಾಡೋದಿಕ್ಕೆ, ಇದೆಲ್ಲ ಕೂಡ ಮಾಡ್ಬೇಕು ಅಂತ ನಾವು ತಂದಿದೀವಿ ಅಷ್ಟೇ. ಪಾಸ್ ಮಾಡಿದ್ರು. ಇವತ್ತು ಸೆಷನ್ ಅಲ್ಲಿ ಹೇಳ್ತೀರಾ ಅದನ್ನ? ಅಲ್ಲ, ಸೆಷನ್ ನಲ್ಲಿ ಅಪ್ರೂವ್ ಆಯ್ತಲ್ಲ. ಅಪ್ರೂವ್ ಆದ ನಂತರ ಈಗ ಅದ್ರ ಮೇಲೆ ಚರ್ಚೆ ಬರುತ್ತೆ ಅಂತ. ಈಗ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂದೂ ವಿರೋಧಿ ಸರ್ಕಾರ ಅಂತ ಟ್ವೀಟ್ ಮಾಡಿದ್ದಾರೆ. ಈಗ ನೀವೇ ಹೇಳಿ, ಈಗ 9 ವರ್ಷ ಬಿಜೆಪಿ ಅವರು ಇದ್ರಲ್ಲ, ಯಾಕೆ ತಗೊಂಡ್ರಿ ದುಡ್ಡು ಧಾರ್ಮಿಕ ಪರಿಷತ್ತಿಗೆ ದೇವಸ್ಥಾನಗಳಿಂದ? ಅಲ್ವಾ? ಯಾಕೆ ತಗೊಂಡ್ರು ಅವರು? 9 ವರ್ಷ ಆಳ್ವಿಕೆ ಮಾಡಿದ್ರಲ್ಲ. ಈಗ ನೀವು ತಗೊಳ್ಳೋದ್ರಿಂದ ಅವ್ರಿಗೆ, ಈಗ ಆ ಅರ್ಚಕರಿಗೆ ಮತ್ತು ದೇವಸ್ಥಾನಗಳಿಗೆ ಆಗುವಂತ ಲಾಭ ಏನ್ ಸರ್? ಒಂದು ಸಿಂಪಲ್ ಆಗಿ ಹೇಳೋದಿದ್ರೆ, ಈಗ ಸೀಕ್ರೆಟ್ ದೇವಸ್ಥಾನಗಳಿಗೆ ಸ್ವಲ್ಪ ಅದು, ಆಮೇಲೆ ಜಾಸ್ತಿ 34,000 ದೇವಸ್ಥಾನಗಳನ್ನ ಅಲ್ಲ, ಮ್ಯಾಕ್ಸಿಮಮ್ ಎಷ್ಟು ಗೊತ್ತಾ, ಇದರಿಂದ ಈ ಒಂದು 8-10 ಲಕ್ಷ ಕೋಟಿ ಬರ್ತಾ ಇತ್ತು, ಈ ಒಂದು 30-40 ಕೋಟಿ ಆಗುತ್ತೆ ಅಷ್ಟೇ. ಅದನ್ನ ಯಾರು ಕೊಡ್ತೀರಿ? ಏನೂ ಇಲ್ಲ. ಸೀಕ್ರೆಟ್ ದೇವಸ್ಥಾನಗಳಿಗೆ ಅಲ್ಲ, ಈಗ ಕೊಡೋದಕ್ಕಿಂತ ಜಾಸ್ತಿ ಆಗುತ್ತೆ ಸೀಕ್ರೆಟ್ ದೇವಸ್ಥಾನಗಳಿಗೆ. ಆ ಸೀಕ್ರೆಟ್ ದೇವಸ್ಥಾನಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲಾ ದೇವಸ್ಥಾನಗಳು ಮಾಡಕ್ಕಾಗಲ್ಲ, ವರ್ಷಕ್ಕೆ ಒಂದು 500 ದೇವಸ್ಥಾನಕ್ಕೆ ಸಪೋರ್ಟ್ ಮಾಡ್ಬೋದು. ನೋಡೋಣ ಸರ್, ಎಲ್ಲಿ ತನಕ ಚರ್ಚೆ ಬಂದಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಇದು ಮುಗಿಯದ ವಿವಾದ, ಅಂದ್ರೆ ನಡೀತಾನೆ ಇರುತ್ತೆ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ಅವರು ಒಂದು ಹೇಳಿದ್ರು, ಬಿ ಗ್ರೇಡ್ ಇರುವಂಥದ್ದು 193, ಅಂದ್ರೆ 25 ಲಕ್ಷದ ಒಳಗೆ ಬರುವಂಥದ್ದು. ಕೇವಲ ಬೆರಳೆಣಿಕೆಯದು ಮಾತ್ರ ಕೋಟಿ ದಾಟೋದು. ನಾನು ಹೇಳಿದ್ನಲ್ಲ, ಒಂದು 10-15 ಮಾತ್ರ ಇರುವಂಥದ್ದು. 34,000 ದೇವಸ್ಥಾನ ಇದೆ. ನಾನು ಪದೇ ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ನಾವು ಯಾವುದೋ ಮಸೀದಿ ಒಳಗಡೆ ಶಿವಲಿಂಗ ಇದೆ ಅಂತ ಹೇಳುವಾಗ ನಾವು ಹೋರಾಟ ಮಾಡ್ತೀವಿ. ಓಕೆ, ಅದೊಂದು ಅನಂತ್ ಕುಮಾರ್ ಹೆಗಡೆ ಅವರು ಹೇಳ್ದಂಗೆ ಅದನ್ನ ನೋಡುವಾಗ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಹೀಗೇನೆ ಪಾಳು ಬಿದ್ದಿರುವ, ಯಾವುದೇ ಮುಸ್ಲಿಮರು ಟಚ್ ಮಾಡದ, ಕ್ರಿಶ್ಚಿಯನ್ಗಳು ಟಚ್ ಮಾಡದ, ನಾವುಗಳೇ ಅಂದ್ರೆ ಹಿಂದೂಗಳೇ ಪಾಳು ಬೀಳಿಸಿದಂತ ಅನೇಕ ದೇವಸ್ಥಾನಗಳಿದೆ. ಅದನ್ನ ಜೀರ್ಣೋದ್ಧಾರ ಯಾರು ಮಾಡೋದು? ಈಗ 34,000 ದೇವಸ್ಥಾನ, ಅದಕ್ಕೆಲ್ಲ ದುಡ್ಡು ಕೊಡ್ಬೇಕೀಗ. ಆಮೇಲೆ ಅಲ್ಲಿ